ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ರುಚಿಯಾಗಿ ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಉಪ್ಪಿಟ್ಟು ಇಷ್ಟಪಡದೇ ಇರೋರು ಇಷ್ಟಪಡ್ತಾರೆ. ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು. ಬನ್ಸಿ ರವೆಯಲ್ಲಿ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನೋಡಿ, ಬನ್ಸಿ ರವೆ ನಾನು 2 ಕಪ್ ತಗೊಳ್ತಾ ಇದ್ದೀನಿ. ತುಂಬಾ ರುಚಿ ಇರುತ್ತೆ ಈ ರವೆನಲ್ಲಿ ಮಾಡೋದ್ರಿಂದ. ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ. ನಾನು ಬಾಣಲಿನಲ್ಲಿ ಸ್ವಲ್ಪ ಹಾಕಿದ್ದೆ ಎಣ್ಣೆ. ನೋಡಿ, 2 ಲೋಟ ಹಾಕೋದ್ರಿಂದ 3ರಿಂದ 4 ಜನಕ್ಕೆ ಟಿಫಿನ್ಗೆ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ರವೆ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಗಿದೆ. ನೋಡಿ, ಈ ಕಲರ್ ಬರಬೇಕು ರವೆ. ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ನೋಡಿ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಬನ್ಸಿ ರವೆ ಆಗಿರೋದ್ರಿಂದ. ಸ್ವಲ್ಪ ಸಾಸಿವೆ, ನೋಡಿ ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ಇಲ್ಲಿ ಹಾಕ್ತಾಯಿಲ್ಲ ಉದ್ದಿನಬೇಳೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಸ್ವಲ್ಪ ಕೈ ಆಡಿಸಿದ್ರೆ ಸ್ವಲ್ಪ ಬ್ರೌನಿಷ್ ಆಗುತ್ತೆ. ನೋಡಿ, ಈರುಳ್ಳಿ ನಾನು ಇಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಸೈಜು. ಈರುಳ್ಳಿ ಹಾಕಿದಷ್ಟು ಉಪ್ಪಿಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ರವೆ ಅರ್ಧ ಇತ್ತು ಅಂದರೆ ಈರುಳ್ಳಿನೂ ಅದರಲ್ಲಿ ಅರ್ಧ ಇರಬೇಕು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿದು ಹಾಕ್ಕೊಳ್ಬೋದು, ಆದರೆ ಒಣಗಿದ್ದು ಹಾಕೋದ್ರಿಂದ ಬನ್ಸಿ ರವೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಬಾಡಿದೆ. ಈಗ 1/4 ಕಪ್ಪಷ್ಟು ಕ್ಯಾರೆಟು ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಬೀನ್ಸು, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಬೇಗನೆ ಬೇಯುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿರುತ್ತೆ. ನೋಡಿ, ಕರಿಬೇವಿನ ಸೊಪ್ಪು, ಒಂದು 2 ನಿಮಿಷ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಬೇಗ ಮೆತ್ತಗಾಗುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಇದಕ್ಕೆಲ್ಲ ಉಪ್ಪು ಹಿಡಿಯುತ್ತೆ, ಬೇಗನೂ ಈರುಳ್ಳಿ ಮೆತ್ತಗಾಗುತ್ತೆ. ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಇಟ್ಟು ಬೇಯಿಸ್ಕೊಳ್ಬೇಕು. ಕ್ಯಾರೆಟ್ ಬೀನ್ಸ್ ಹಾಕಿರ್ತೀವಿ. ಈಗ ನೋಡಿ, ಕಾಯೋಕ್ಕೆ ಬಿಸಿನೀರು ಇಟ್ಟಿರಬೇಕು, ಬೇಗನೆ ಆಗುತ್ತೆ ಆವಾಗ. ನೋಡಿ, ಇಲ್ಲೇನು ಅಳತೆ ಮಾಡ್ತಾಯಿಲ್ಲ ನಾನು, ಹಾಗೆ ಹಾಕ್ತಾಯಿದ್ದೀನಿ. ನೀವು ಅಳತೆ ಮಾಡ್ತೀವಿ ಅಂದರೆ, ಅಳತೆನಲ್ಲಿ ಹಾಕ್ಕೊಳ್ತೀರಿ ಅಂದರೆ 1 ಕಪ್ಪು ರವೆಗೆ 2.5 ಕಪ್ಪು ನೀರು ಹಾಕ್ಕೊಂಡ್ರೆ ಸರೋಗುತ್ತೆ. ನೋಡಿ, ಕೊನೆಯಲ್ಲಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿಗೆ ಫಸ್ಟೇ ಹಾಕಿರ್ತೀವಿ. ಬನ್ಸಿ ರವೆಗೆಲ್ಲ ಸಾಕಾಗುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. 1 ಲೋಟಕ್ಕೆ 2.5 ಲೋಟ ನೀರು ಹಾಕಿದ್ರೆ ಕರೆಕ್ಟ್ ಹದವಾಗಿ ಚೆನ್ನಾಗಿ ಉದುರು ಬರುತ್ತೆ. ನೀವು ಬಾಂಬೆ ರವೆ ತೊಗೊಂಡ್ರೆ 1 ಲೋಟಕ್ಕೆ 3 ಲೋಟ ಹಾಕಬೇಕು. ಅದು ಇರುತ್ತೆ ಸ್ವಲ್ಪ ನೀರಿನಂಶ. ಇದು ಅಷ್ಟೊಂದು ಹೀರ್ಕೊಳ್ಳಲ್ಲ. ನೋಡಿ, ಈಗ ಸಣ್ಣಗೆ ಈ ಥರ ಬಿಟ್ಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರ ಗಂಟಾಗ್ದಂಗೆ ತಿರುಗ್ತಾ ಇರಬೇಕು.
ನೋಡಿ 2 ಕಪ್ ರವೆಗೆ 3ರಿಂದ 4 ಜನಕ್ಕೆ ಬೆಳಗ್ಗೆ ಟಿಫನ್ ಆಗುತ್ತೆ. ನೋಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಕಾಯಿ ತುರಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಯಿ ತುರಿ ಹಾಕೋದ್ರಿಂದ. ತುಂಬಾ ರುಚಿ ಇರುತ್ತೆ. ಒಮ್ಮೆ ಮಾಡಿ ನೋಡಿ. ಬನ್ಸಿ ರವೆನಲ್ಲಿ ತುಂಬ ಟೇಸ್ಟ್ ಬರುತ್ತೆ. ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೇ ಚೆನ್ನಾಗಿ ಉದುರು ಬರುತ್ತೆ. ನೋಡಿ 5 ನಿಮಿಷ ಬಿಡ್ಬೇಕು ಸಿಮ್ಮಲ್ಲಿ ಇಟ್ಟಿತ್ತ ತಟ್ಟೆ ಮುಚ್ಚಿಬಿಟ್ರೆ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಅರಳಿದೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಿಮ್ಮಲ್ಲಿ ಬಿಟ್ಟರೆ 5 ನಿಮಿಷ ಬಿಟ್ಬಿಡಬೇಕು. ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ. ನೋಡಿ 2 ಕಪ್ ತೊಗೊಂಡಿರೋದು ಇಲ್ಲಿ 4 ಜನಕ್ಕಾಗಷ್ಟು ರೆಡಿಯಾಗಿದೆ. ತುಂಬಾ ರುಚಿ ಇರುತ್ತೆ ಈ ರವೆನಲ್ಲಿ ಮಾಡೋದ್ರಿಂದ. ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ತಿಂತಾರೆ, ಅಷ್ಟು ಟೇಸ್ಟಿ ಇರುತ್ತೆ. ನೋಡಿ ಚೆನ್ನಾಗಿ ಅರಳಿದೆ. ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು. ಇದಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಈರಲ್ಲ, ಇದು ಮುದ್ದೆ ಥರ ಆಗಿಬಿಡುತ್ತೆ. ಈ ಉಪ್ಪಿಟ್ಟೆಲ್ಲ ಉದ್ದರು ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.